ನ್ಯುಮೋನಿಯಾಕ್ಕೆ ತುತ್ತಾಗುವುದು ಹೆಚ್ಚು. ಇದರ ಲಕ್ಷಣಗಳು ಯಾವುವು ತಿಳಿಯಿರಿ. ಚಳಿಗಾಲವು ಆರೋಗ್ಯಕ್ಕೆ ಹಲವಾರು ಸವಾಲುಗಳನ್ನು ತರುತ್ತದೆ. ಚಳಿಗಾಲದಲ್ಲಿ ಕಡಿಮೆ ತಾಪಮಾನದಿಂದಾಗಿ ಉಸಿರಾಟದ ಕಾಯಿಲೆಗಳ ಅಪಾಯವು ಹೆಚ್ಚಾಗುತ್ತದೆ. ನ್ಯುಮೋನಿಯಾವು ಇವುಗಳಲ್ಲಿ ಒಂದು. ಇವುಗಳನ್ನು ಹೇಗೆ ಪತ್ತೆಹಚ್ಚುವುದು, ಯಾವ ರೀತಿ ಚಿಕಿತ್ಸೆ ನೀಡಬಹುದು ತಿಳಿಯೋಣ. ಚಳಿಗಾಲದಲ್ಲಿ ದುರ್ಬಲ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೊಂದಿರುವ ಜನರು ನ್ಯುಮೋನಿಯಾವನ್ನು ಪಡೆಯುವ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ. ಮಕ್ಕಳು ಮತ್ತು ವೃದ್ಧರು ಇದರ ಬಲಿಪಶುಗಳಾಗಬಹುದು. ನ್ಯುಮೋನಿಯಾ ಸಾಮಾನ್ಯ ಕಾಯಿಲೆಯಾಗಿದ್ದರೂ ಹೆಚ್ಚಿನ ಮರಣ ಪ್ರಮಾಣವನ್ನು ಹೊಂದಿದೆ. ಇದು ಶ್ವಾಸಕೋಶದ ಗಾಳಿಯ ಕೋಶಗಳಲ್ಲಿ ಉರಿಯೂತವನ್ನು ಉಂಟುಮಾಡುವ ಕಾಯಿಲೆಯಾಗಿದೆ. ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರ, ಅಲರ್ಜಿ ಇತ್ಯಾದಿಗಳಿಂದ ನ್ಯುಮೋನಿಯಾ ಉಂಟಾಗುತ್ತದೆ. ಆದರೆ ಅದರ ಲಕ್ಷಣಗಳು ಒಂದೇ ಆಗಿರುತ್ತವೆ. ಇದು ಸಾಂಕ್ರಾಮಿಕ ರೋಗ, ಅಂದರೆ ಸೀನುವಿಕೆ ಅಥವಾ ಕೆಮ್ಮಿನ ಮೂಲಕ ಇತರರಿಗೆ ಹರಡಬಹುದು. ನ್ಯುಮೋನಿಯಾ ಕಾರಣ: ಶ್ವಾಸಕೋಶದಲ್ಲಿ ಉರಿಯೂತ ಮತ್ತು ಸೋಂಕು, ತೇವಾಂಶ ಮತ್ತು ಶೀತ, ಸೋಂಕಿನ ಹರಡುವಿಕೆ, ದುರ್ಬಲ ಪ್ರತಿರಕ್ಷಣಾ ವ್ಯವಸ್ಥೆ, ಅಥವಾ ದೇಹದಲ್ಲಿನ ಪೋಷಕಾಂಶಗಳ ಕೊರತೆಯಿಂದಾಗಿ ನ್ಯುಮೋನಿಯಾ ಸೋಂಕು ಹರಡುವ ಹೆಚ್ಚಿನ ಅಪಾಯವಿದೆ. ಸೀನುವುದು ಮತ್ತು ಕೆಮ್ಮುವುದು ಅದರ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಇತರ ಜನರಿಗೆ ಹರಡುತ್ತದೆ. ಅದರ ಲಕ್ಷಣಗಳೇನು? ನ್ಯುಮೋನಿಯಾದ ಲಕ್ಷಣಗಳು ವ್ಯಕ್ತಿಯ ವಯಸ್ಸು, ಅವರ ಆರೋಗ್ಯ ಸ್ಥಿತಿ ಮತ್ತು ಸೋಂಕಿನ ತೀವ್ರತೆಯನ್ನು ಅವಲಂಬಿಸಿ ಬದಲಾಗಬಹುದು. ಒಬ್ಬ ವ್ಯಕ್ತಿಯು ನ್ಯುಮೋನಿಯಾವನ್ನು ಹೊಂದಿರುವಾಗ ಅವನು ಜ್ವರ ಮತ್ತು ತುಂಬಾ ಶೀತವನ್ನು ಅನುಭವಿಸುತ್ತಾನೆ. ಉಸಿರಾಟದ ತೊಂದರೆ ಮತ್ತು ಎದೆ ನೋವು ಸಹ ಮುಂದುವರಿಯುತ್ತದೆ. ಕೆಮ್ಮು ಜೊತೆಗೆ ಕಫದಲ್ಲಿ ರಕ್ತದ ಸಾಧ್ಯತೆಯನ್ನು ಸಹ ಕಾಣಬಹುದು. ಹೃದಯ ಬಡಿತಗಳು ವೇಗವಾಗಿ ಆಗುತ್ತವೆ ಮತ್ತು ವ್ಯಕ್ತಿಯು ಬೇಗನೆ ದಣಿಯುತ್ತಾನೆ. ತುಂಬಾ ದೌರ್ಬಲ್ಯವನ್ನು ಅನುಭವಿಸುತ್ತಾನೆ. ಆಮ್ಲಜನಕದ ಕೊರತೆಯಿಂದಾಗಿ ಉಗುರುಗಳು ಅಥವಾ ಚರ್ಮವು ನೀಲಿ ಬಣ್ಣದಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಆಲಸ್ಯ ಮತ್ತು ಕಿರಿಕಿರಿಯು ಸಹ ಸಾಮಾನ್ಯ ಲಕ್ಷಣಗಳಾಗಿವೆ. ನ್ಯುಮೋನಿಯಾವನ್ನು ಪತ್ತೆಹಚ್ಚುವುದು ಹೇಗೆ? ನ್ಯುಮೋನಿಯಾವನ್ನು ಪತ್ತೆಹಚ್ಚುವುದು ಬಹಳ ಮುಖ್ಯ. ಪ್ರಾಥಮಿಕ ತಪಾಸಣೆಗಾಗಿ ವೈದ್ಯರ ಬಳಿಗೆ ಹೋಗಿ. ನೀವು ಇತ್ತೀಚೆಗೆ ಎಲ್ಲೋ ಪ್ರಯಾಣಿಸಿದ್ದೀರಾ ಅಥವಾ ಪ್ರಾಣಿಗಳ ಸಂಪರ್ಕಕ್ಕೆ ಬಂದಿದ್ದೀರಾ ಎಂಬಂತಹ ಅನೇಕ ಪ್ರಶ್ನೆಗಳ ಮೂಲಕ ಈ ರೋಗದ ಕಾರಣವನ್ನು ಕಂಡುಹಿಡಿಯಲು ವೈದ್ಯರು ಪ್ರಯತ್ನಿಸುತ್ತಾರೆ. ಶ್ವಾಸಕೋಶದಲ್ಲಿ ಉರಿಯೂತವನ್ನು ಕಂಡುಹಿಡಿಯಲಾಗುತ್ತದೆ. ರೋಗವು ಗಂಭೀರವಾಗಿದ್ದರೆ ಎಕ್ಸ್ ಕಿರಣಗಳನ್ನು ಸಹ ಬಳಸಲಾಗುತ್ತದೆ. ನ್ಯುಮೋನಿಯಾದ ತೀವ್ರತೆಯನ್ನು ಕಫ ಮತ್ತು ರಕ್ತ ಪರೀಕ್ಷೆಗಳ ಮೂಲಕವೂ ನಿರ್ಧರಿಸಲಾಗುತ್ತದೆ. ಯಾರು ಹೆಚ್ಚು ಅಪಾಯದಲ್ಲಿದ್ದಾರೆ? ಚಿಕ್ಕ ಮಕ್ಕಳಲ್ಲಿ ಬ್ಯಾಕ್ಟೀರಿಯಾದ ಸೋಂಕುಗಳು ಹೆಚ್ಚಾಗಿರುತ್ತದೆ. ನ್ಯುಮೋನಿಯಾ ಪ್ರಕರಣಗಳು ಹೆಚ್ಚು ಸಾಮಾನ್ಯವಾಗಿದೆ. ಮತ್ತು ನ್ಯುಮೋನಿಯಾದಿಂದ ಮರಣ ಪ್ರಮಾಣವು 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿಯೂ ಸಹ ಅಧಿಕವಾಗಿರುತ್ತದೆ. 60 ವರ್ಷಕ್ಕಿಂತ ಮೇಲ್ಪಟ್ಟವರು, ಗರ್ಭಿಣಿಯರು ಮತ್ತು ಎಚ್ಐವಿ ಸೋಂಕಿತರು ತಮ್ಮ ದುರ್ಬಲ ಪ್ರತಿರಕ್ಷಣಾ ವ್ಯವಸ್ಥೆಯಿಂದಾಗಿ ನ್ಯುಮೋನಿಯಾದ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ. ಚಿಕಿತ್ಸೆ ಏನು? ಈ ರೋಗವನ್ನು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ನೀಡದಿದ್ದರೆ ಇದು ತುಂಬಾ ಗಂಭೀರ ಸ್ವರೂಪವನ್ನು ತೆಗೆದುಕೊಳ್ಳಬಹುದು. ಇದರಿಂದ ಶ್ವಾಸಕೋಶದಲ್ಲಿ ಹುಣ್ಣು, ಹೃದಯ ಸಂಬಂಧಿ ಕಾಯಿಲೆಗಳು, ದೀರ್ಘಕಾಲದ ನ್ಯುಮೋನಿಯಾ ಬರುವ ಭೀತಿ ಎದುರಾಗಿದೆ. ಚಳಿಗಾಲದಲ್ಲಿ ನ್ಯುಮೋನಿಯಾದ ಅಪಾಯವು ಹೆಚ್ಚಾಗುತ್ತದೆ, ಆದರೆ ನೀವು ಸರಿಯಾದ ಸಮಯದಲ್ಲಿ ಅದನ್ನು ತಪ್ಪಿಸಲು ಮತ್ತು ಸಮಯೋಚಿತ ಚಿಕಿತ್ಸೆಗೆ ಕ್ರಮಗಳನ್ನು ಅನುಸರಿಸಿದರೆ ನೀವು ಅದರ ಗಂಭೀರತೆಯನ್ನು ತಪ್ಪಿಸಬಹುದು. ಆರೋಗ್ಯಕರ ಜೀವನ ಶೈಲಿ ಮತ್ತು ಲಸಿಕೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಈ ಗಂಭೀರ ರೋಗವನ್ನು ತಡೆಗಟ್ಟಬಹುದು.